the people of India another movement and make sure that the vote is valid and one vote, one person, and this is appropriate timing also, like how Indian National Congress fought for independence, it will fight for the rights of the citizens and their vote. ಮಾದೇವಪುರ ಅಲ್ಲ, ಚಿಲುಮೆ ಅನ್ನುವಂಥ ಅಶ್ವಥ್ ನಾರಾಯಣ್ ಅವರ ಸಂಸ್ಥೆಯಲ್ಲಿ ಇವತ್ತು ಏನು ಮತದಾರ ಏನು ಐ ಡಿ ಕಾರ್ಡ್ಗಳನ್ನ ಮಾಡ್ತಾ ಇದ್ರು, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ರು. ಇದೇ ಮುನ್ರತ್ನ ನಕಲಿ ಮತದಾರರ ಕಾರ್ಡ್ಗಳನ್ನ ಹೊಂದಿದ್ರು ಅನ್ನುವಂಥದ್ದು ಅವರು ಸಮೇತ ಸಿಕ್ಕಾಕೊಂಡಿದ್ರು. 1 ಲಕ್ಷಕ್ಕೂ ಅಧಿಕ ಫೇಕ್ ವೋಟರ್ ಐ ಡಿಗಳು ಮಹದೇವಪುರ ಅಸೆಂಬ್ಲಿನಲ್ಲಿ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿ, ದಾಖಲೆ, ಪುರಾವೆಗಳು ಪ್ರತಿಯೊಂದನ್ನು ನಾವು ಹುಡುಕಿದ್ದೀವಿ. ಖಂಡಿತ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕು ಅನ್ನುವಂಥದ್ದು ಮತದಾನ ಅನ್ನುವಂಥದ್ದು ಪವಿತ್ರವಾದಂಥ ಹಕ್ಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋದು. 1952ರ ಸಾರ್ವತ್ರಿಕ ಚುನಾವಣೆ ಶುರುವಾದ ಮೇಲೆ ಈ ದೇಶದಲ್ಲಿ ಇರೆಸ್ಪೆಕ್ಟಿವ್ ಆಫ್ ಎನಿ ಕಾಸ್ಟ್ ಆ್ಯಂಡ್ ರಿಲಿಜಿಯನ್, ಜೊತೆಗೆ ಅವ್ರ ಜೆಂಡರ್, ಇರೆಸ್ಪೆಕ್ಟಿವ್ ಆಫ್ ಎನಿ ಜೆಂಡರ್, ಅದು ತೃತೀಯ ಲಿಂಗ ಇರ್ಬೋದು, ಪುಲ್ಲಿಂಗ ಇರ್ಬೋದು, ಸ್ತ್ರೀಲಿಂಗ ಇರ್ಬೋದು. ಮೊದಲು 21 ವರ್ಷದ ವೋಟಿಂಗ್ ಪವರ್ ಇದ್ದಿದ್ದು 21 ಇಯರ್ಸಿಗೆ. ಲೇಟ್ರಾನ ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಅದನ್ನು 18 ವರ್ಷಕ್ಕೆ ಮಾಡಿದರು. ಅವನು ಶ್ರೀಮಂತನೇ ಆಗಿರಲಿ, ಬಡವನೇ ಆಗಿರಲಿ, ಪ್ರಧಾನಿನೇ ಆಗಿರಲಿ, ಪಂಚಾಯತಿ ಸದಸ್ಯನೇ ಆಗಿರಲಿ, ಪ್ರತಿಯೊಬ್ಬನಿಗೂ ಒಂದೇ ಓಟಿನ ಹಕ್ಕಿರ್ತಕ್ಕಂಥದ್ದು. ಆದರೆ ರಾಹುಲ್ ಗಾಂಧಿಯವರು ಒಂದು ಅಭಿಯಾನವನ್ನು, ಪ್ರಜಾಪ್ರಭುತ್ವದ ಉಳಿವಿನ ಅಭಿಯಾನವನ್ನು ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದಿಂದನೇ ಅದನ್ನು ಆರಂಭಿಸಿದ್ದಾರೆ. ಕಾರಣ ಏನಂತಂದರೆ, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 16ರಿಂದ 20 ಸೀಟ್ಗಳನ್ನ ಖಂಡಿತವಾಗ್ಲೂ ಗೆಲ್ತಾ ಇತ್ತು. ಸರ್ವೆಗಳಾಗಿರ್ಬೋದು, ಅಥವಾ ನಮ್ಮ ಕಾರ್ಯಕರ್ತರ ಹೋರಾಟಗಳಾಗಿರ್ಬೋದು, ಅಥವಾ ನಮ್ಮ KPCC ಅಧ್ಯಕ್ಷರು ಅವರ ಒಂದು ಯಾವುದೇ ಚುನಾವಣೆ ಆದರೆ ನಿಖರವಾದಂಥ ಸಂಖ್ಯೆನ ಹೇಳೋದ್ರಲ್ಲಿ ಅವರು ನಿಸ್ಸೀಮರು. ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಅವರ ಒಂದು ಏನು 20 ಸೀಟ್ ಬರ್ತದೆ ಅನ್ನುವಂಥ ಭಾವನೆಯನ್ನು ಅವರು ಇಟ್ಕೊಂಡಿದ್ರು. ಅದೇನೇ ಇರಲಿ, ಇವಾಗ ಮಹದೇವಪುರದಲ್ಲಿ ರಾಹುಲ್ ಗಾಂಧಿಯವರು ಬೆಂಗಳೂರಿನ ಒಂದು ಅಭಿಯಾನವನ್ನು ಶುರು ಮಾಡಿದ ಮೇಲೆ ಅರವಿಂದ ಲಿಂಬಾವಳಿಯವರು ಒಂದು ಹೇಳಿಕೆ ಕೊಡ್ತಾರೆ. ಚಾಮರಾಜನಗರದಲ್ಲಾಗಿಲ್ವಾ, ವರುಣದಲ್ಲಾಗಿಲ್ವಾ ಅಂದರೆ ಅವರು ಒಪ್ಕೊಂಡ್ರು ಅವ್ರ ಕ್ಷೇತ್ರದಲ್ಲಿ ನಕಲಿ ಮತದಾರ ಐ ಡಿ ಕಾರ್ಡ್ಗಳು ಬೇಜಾನಿದ್ದಾವೆ ಅನ್ನುವಂಥದ್ದು. ನಮ್ಮ ಅಂಕಿ ಸಂಖ್ಯೆಗಳ ಪ್ರಕಾರ 1 ಲಕ್ಷಕ್ಕೂ ಅಧಿಕ ಫೇಕ್ ವೋಟರ್ ಐ ಡಿಗಳು ಮಹದೇವಪುರ ಅಸೆಂಬ್ಲಿನಲ್ಲಿ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿ, ದಾಖಲೆ, ಪುರಾವೆಗಳು ಪ್ರತಿಯೊಂದನ್ನು ನಾವು ಹುಡುಕಿದ್ದೀವಿ. ಎಲೆಕ್ಷನ್ ಕಮಿಷನ್ ಏನು ಹೇಳ್ತಾ ಇತ್ತು, ನಮ್ಮಲ್ಲಿ ಏನೂ ನಡೆದಿಲ್ಲ ಅಂತ ಹೇಳ್ತಾ ಇತ್ತು. ಅಫಿಡಿವಿಟ್ ಅಂತ ಕೇಳ್ತಾ ಇದ್ದಾರೆ. ಸ್ವಾಮಿ, ಎಲೆಕ್ಷನ್ ಫೋಟೋ ಹೊಡೆದಿರೋರು ನೀವೇನೆ, ಅವ್ರದ್ದು ಹೆಸರು ತಗೊಂಡಿರೋರು ನೀವೇನೆ, ಅವ್ರ ವಿಳಾಸ ಬರೆದಿರೋರು ನೀವೇನೆ, ಅವ್ರು ಯಾವ ಪೋಲಿಂಗ್ ಬೂತಲ್ಲಿ ಓಟ್ ಹಾಕಬೇಕು ಅಂತ ಹೇಳಿರೋರು ನೀವೇನೆ. ನಿಮ್ಮ ಹತ್ರನೇ ಎಲ್ಲದೂ ಇಟ್ಕೊಂಬಿಟ್ಟು ನಮ್ಮ ಹತ್ರ ಕೊಡಿ ಅಂತ ಕೇಳಿದರೆ ಇದು ಯಾವ ನ್ಯಾಯ? ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದೇ ರೀತಿ ಅಕ್ರಮಗಳು ನಡೆದಿಲ್ಲ ಅಂದಿದ್ರೆ ಮಹದೇವಪುರದ ಮತದಾರರ ಪಟ್ಟಿಯನ್ನು ತೆಗೆದದ್ದು ಯಾಕೆ? ಮಹಾರಾಷ್ಟ್ರದ ಮತದಾರರ ಪಟ್ಟಿಗಳನ್ನು ಇವತ್ತು ನಾವು ವೆಬ್ಸೈಟಿಗೆ ಹೋದರೆ ಓಪನ್ ಆಗ್ತಾ ಇಲ್ಲ ಯಾಕೆ? ಬಿಹಾರದಲ್ಲಿ 64 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿದ್ದು ಯಾಕೆ? ಬಿಹಾರದಲ್ಲಿ ಒಬ್ಬ ವೋಟರ್ ವೋಟ್ ಹಾಕಬೇಕು ಅಂದರೆ ಆಯಿತು, ಅವನು ಮತದಾರ ಕಾರ್ಡು ಏನು ವೋಟರ್ ಐ ಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿದಾಗ ಅವರು ಪುರಾವೆಗೆ ಕೇಳ್ತಾ ಇದ್ದಿದ್ದು ಇಷ್ಟು ದಿನ, ನಿಮ್ಮದು ಹಳೆ ವೋಟರ್ ಐ ಡಿ ಕೊಡಿ, ನಿಮ್ಮದು ಆಧಾರ್ ಕೊಡಿ, ನಿಮ್ಮದು ರೇಷನ್ ಕಾರ್ಡ್ ಕೊಡಿ ಅಂತ. ಆದರೆ ಇವರು ಇವತ್ತು ಇದು ಯಾವುದು ಬೇಡ, ನಮಗೆ ಪಾಸ್ಪೋರ್ಟ್ ಬೇಕು, ನಮಗೆ SLC ಸರ್ಟಿಫಿಕೇಟ್ ಬೇಕು, ನಮಗೆ ವಿಧವಾ ವೇತನ ಇದ್ದವರ ಮಾಹಿತಿ ಬೇಕು, ಆ ಸರ್ಟಿಫಿಕೇಟ್ ಬೇಕು, ನಮಗೆ ಮದುವೆ ಆಗಿರೋ ಸರ್ಟಿಫಿಕೇಟ್ ಬೇಕು, ನಮಗೆ ನಿಮ್ಮ ಅಪ್ಪ ಅಮ್ಮನ ಜನನ ಮರಣ ಅಂದರೆ ಅವ್ರು 1900ನೇ ಇಸ್ವಿನಲ್ಲಿ ಹುಟ್ಟಿದರೆ ಅದರ ಜನನ ಮರಣ ಪತ್ರವನ್ನು ಹುಡ್ಕೊಂಬರಬೇಕು. ಒಟ್ಟಾರೆಯಾಗಿ ದೇಶಾದ್ಯಂತ ಚುನಾವಣಾ ಅಕ್ರಮ ನಡೀತಾ ಇದೆ. ರಾಜಸ್ಥಾನದಲ್ಲಿ ಅಸೆಂಬ್ಲಿ ಚುನಾವಣೆಗೂ ಪಾರ್ಲಿಮೆಂಟ್ ಚುನಾವಣೆಗೂ 67 ಲಕ್ಷ ಮತಗಳ ಡಿಫ್ರೆನ್ಸ್ ಇದೆ. ಬಿಹಾರದಲ್ಲಿ ಅಸೆಂಬ್ಲಿ ಚುನಾವಣೆಗೂ ಪಾರ್ಲಿಮೆಂಟ್ ಚುನಾವಣೆಗೂ 32 ಲಕ್ಷ ಮತದಾರರು ಹೆಚ್ಚಿಗೆ ವೋಟ್ ಹಾಕಿದ್ದಾರೆ. 1-2 ಲಕ್ಷ ಆಗುವಂಥದ್ದು ಸಹಜ. ಈವನ್ ಇನ್ ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿಗೂ ಈ ಬಾರಿಗೂ 3-3.5 ಲಕ್ಷ ಹೆಚ್ಚು ಮತದಾರರು ವೋಟ್ ಹಾಕಿದ್ದಾರೆ. ಇದೆಲ್ಲ ಯಾವ ರೀತಿ ಅನ್ನುವಂಥ ವಿಚಾರ. ಮತ್ತು ಇನ್ನೊಂದು, ಕೇವಲ ಮಹದೇವಪುರ ಅಲ್ಲ, ಚಿಲುಮೆ ಅನ್ನುವಂಥ ಅಶ್ವಥ್ ನಾರಾಯಣ್ ಅವರ ಸಂಸ್ಥೆಯಲ್ಲಿ ಇವತ್ತು ಏನು ಮತದಾರ ಏನು ಐ ಡಿ ಕಾರ್ಡ್ಗಳನ್ನ ಮಾಡ್ತಾಯಿದ್ರು, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ರು. ಇದೇ ಮುನ್ರತ್ನ ನಕಲಿ ಮತದಾರರ ಕಾರ್ಡ್ಗಳನ್ನ ಹೊಂದಿದ್ರು ಅನ್ನುವಂಥದ್ದು
ಅವರೂ ಸಮೇತ ಸಿಕ್ಕಾಕೊಂಡಿದ್ರು. ಬಟ್ ಇವತ್ತು ದೇಶಾದ್ಯಂತ ಈ ಒಂದು ನಮ್ಮ ಹಕ್ಕಿಗೋಸ್ಕರ, ನಮ್ಮ ಪೌರತ್ವ, ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ, ಸಂವಿಧಾನದ ರಕ್ಷಣೆಗೋಸ್ಕರ ಖಂಡಿತವಾಗ್ಲೂ ಇದನ್ನು ನಾವು ದೇಶಾದ್ಯಂತ ಹೋರಾಟ ಮಾಡೋರಿದ್ದೀವಿ. ಸರ್ ನೋಡಿ, ಒಂದು ಕೊಲೆ ನಡೆದಿರ್ತದೆ, ಒಬ್ಬ ಯಾರೋ ಸತ್ತೋಗಿರ್ತಾನೆ. ಉದಾಹರಣೆ, ಪೋಸ್ಟ್ ಮಾರ್ಟಮ್ ಯಾಕೆ ಮಾಡ್ತಾರೆ? ನಿಖರವಾದ ಕಾರಣವನ್ನು ತಿಳಿಯಲು. ಇವತ್ತು ಪ್ರಜಾಪ್ರಭುತ್ವ ಅನ್ನುವಂಥದ್ದು ನಮ್ಮಲ್ಲಿ ಜೀವಂತವಾಗಿದೆ. ಸಂವಿಧಾನ ನಮ್ಮ ಆಶಯಗಳು, ನಮ್ಮ ಹಕ್ಕು. ಆ ಹಕ್ಕಿಗೆ ನೀವು ಪೆಟ್ಟು ಕೊಡಲು ಹೊರಟು ಕಳ್ಳು ಓಟಿಂದ ನೀವು ಮತದಾನಗಳನ್ನ ಮಾಡಿಸ್ಕೊಂಡ್ರೆ ಅವರು ಆ ಸಂಸತ್ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹರ ಅನ್ನುವಂಥ ಮೊದಲನೇ ಪ್ರಶ್ನೆ. ಈವನ್ ವಾರಣಾಸಿಯಲ್ಲಿ ಮೋದಿಯ ವಿರುದ್ಧವಾಗಿ ನಿಂತಂಥ ಅಭ್ಯರ್ಥಿ ಹೇಳ್ತಾ ಇದ್ದಾರೆ, ನಾನು ಸೋಲುವಂತಹ ಯಾವುದೇ ಕಾರಣಗಳಿರಲಿಲ್ಲ. ಯಾವತ್ತು ಕೌಂಟಿಂಗ್ ಶುರುವಾಗ್ತದೆ ಅವತ್ತು ನನ್ನ ಮತಗಳು ಮೋದಿಯವ್ರಿಗಿಂತ ಜಾಸ್ತಿ ಇತ್ತು. ತದನಂತರ ಕೌಂಟಿಂಗನ್ನು ಸ್ಟಾಪ್ ಮಾಡ್ತಾರೆ ಹಲವು ಗಂಟೆಗಳು. ಅಂದರೆ ಆ EVM ಗುಮಾನಿ ಇದೆ, ಮತ್ತು ಅಲ್ಲೂ ನಕಲಿ ಮತದಾನ ನಡೆದಿದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಪ್ರಥಮ ಬಾರಿಗೆ ಒಬ್ಬ MP ಗೆದ್ದಿದ್ದಾರೆ. ಆ MP ಕ್ಷೇತ್ರದಲ್ಲೂ ಸಮೇತ ಒಂದು ಮಹಿಳೆ ಬಂದು ಹೇಳ್ತಾ ಇದ್ದಾರೆ, ಇವತ್ತು ನನ್ನ ಹೆಸರಲ್ಲಿ 9 ವೋಟರ್ ID ಸೃಷ್ಟಿಯಾಗಿದೆ, ನನಗೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಣ್ಮಗಳು 1900ನೇ ಇಸ್ವಿನಲ್ಲಿ ಹುಟ್ಟಿರೋರು, ನೋಡೋದಕ್ಕಿನ್ನೂ ಸುಂದರವಾಗಿರ್ತಕ್ಕಂಥ 40 ವರ್ಷದ ಥರ ಇದ್ದಾರೆ. ಅವರ ವಯಸ್ಸು ನಾವು ಲೆಕ್ಕ ಹಾಕಿದರೆ 125 ವರ್ಷ. ಇದೆಲ್ಲ ಹೇಗೆ ಸಾಧ್ಯ? ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಇದರ ತನಿಖೆ ಮೊದಲಾಗಲಿ. ಕಾಂಗ್ರೆಸ್ನವ್ರು ಮಾಡಿದಾರ, ತನಿಖೆ ಆಗಲಿ. ನಾವು ಕೇಳ್ತಾ ಇರೋದು, ಯಾಕೆಂದರೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಎಲ್ಲ ಕಡೆ ಇವತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲದವರು ನಿಜವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾಗಿ ಒಂದು ಓಟಿಂದ ಒಬ್ಬ ವ್ಯಕ್ತಿಯಿಂದ ಒಂದು ಓಟ್ ಪಡೆದು ಅವನು ಗೆದ್ದಿದ್ರೆ ಅದು ಪ್ರಜಾಪ್ರಭುತ್ವದ ಗೆಲುವಾಗ್ತದೆ. ಆದರೆ ಇವತ್ತು ಅನೇಕ ಫೇಕ್ ಐಡಿಗಳಿಂದ ಓಟನ್ನು ಹಾಕಿಸ್ಕೊಂಡಿದ್ರೆ ಅವರು ಸಂಸತ್ನಲ್ಲಿ ಕೂರುವಂಥ ಅಧಿಕಾರವನ್ನು ಅವರಿಗಿರುವುದೇ ಇಲ್ಲ. ನಾಳೆ ದಿನ ಇದು ಸಂಪೂರ್ಣ ತನಿಖೆ ಆದರೆ ಏನಿಲ್ಲ ಅಂದರೂ BJPಯ ಒಂದು 100ಕ್ಕೂ ಅಧಿಕ ಜನ ತಮ್ಮ ಸ್ಥಾನವನ್ನು ಕಳ್ಕೊಂಡು ಹೊರಗಡೆ ಬರುವಂಥವ್ರು ಇದ್ದಾರೆ. ಖಂಡಿತವಾಗ್ಲೂ ಇದು ತನಿಖೆ ಆಗಿ ಅದಾದಮೇಲೆ ಎಲೆಕ್ಷನ್ನು ಸಮೇತ, ಯಾಕೆಂದರೆ ಸೋತಿರೋನು ಗೆದ್ದಿದ್ದಾನ್ರಿ, ಗೆದ್ದಿರೋನು ಸೋತಿದ್ದಾನೆ. ನಮಗೆ ಯಾರು ಗೆಲ್ಲಬೇಕಾದವರು, ಉದಾಹರಣೆ ಮನ್ಸೂರ್ ಅಲಿ ಖಾನ್ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಅಸೆಂಬ್ಲಿನಲ್ಲೂ ಲೀಡಲ್ಲಿದ್ದು ಮಾದೇವಪುರದಲ್ಲಿ BJPಗೆ 2.5 ಲಕ್ಷ ಓಟ್ ಅಂತೆ. ಹೆಂಗೆ ಇದು? ಸೊ ಹಾಗಾಗಿ ಸರಿಯಾದ ರೀತಿಯಾದ ತನಿಖೆಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರೇ A1 ಅಪರಾಧಿ ಸ್ಥಾನದಲ್ಲಿ ಕೂತ್ಕೊಳ್ಳೋ ರೀತಿಯಾಗಿ ಹೋಗಿದೆ. ಅದಕ್ಕೆ ನಿಖರ ಕಾರಣವನ್ನು ಅವರೇ ಹೇಳಬೇಕು.